ಇಂದು ವಿಜಯಪುರ ನಗರದಲ್ಲಿ ಐತಿಹಾಸಿಕ ಈದ್ಗಾ ಮೈದಾನದಲ್ಲಿ ನಾನು ಎಲ್ಲ ನನ್ನ ಇಸ್ಲಾಂ ಬಂಧುಗಳೇನಿದ್ದಾರೆ, ಮುಸ್ಲಿಂ ಬಂಧುಗಳೇನಿದ್ದಾರೆ, ಅವ್ರ ಜೊತೆಗೂಡಿ ಇವತ್ತು ಪವಿತ್ರ ರಂಜಾನ್ ಹಬ್ಬದಲ್ಲಿ ನಾನು ಕೂಡ ಅವ್ರ ಜೊತೆಗೂಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಇಸ್ಲಾಂ ಬಂಧುಗಳಿಗೆ, ಮುಸಲ್ಮಾನ್ ಬಂಧುಗಳಿಗೆ, ಇನ್ನಿತರರಿಗೆ ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ರಂಜಾನ್ ತಿಂಗಳೇನಿದೆ ಭಾಳ ಪವಿತ್ರವಾದಂಥ ಒಂದು ತಿಂಗಳು. ಅಲ್ಲಿ ಎಲ್ಲರೂ ಕೂಡ ಇವತ್ತು ಉಪವಾಸ ಮಾಡುವಂಥ ಪೂಜೆ ಮಾಡುವ ಮೂಲಕ ಇವತ್ತು ತಮ್ಮ ಮಾನಸಿಕ ದೈಹಿಕ ಶುದ್ಧತೆ ಕಡೆ ಇವತ್ತು ದಿವಸ ಆ ಲಕ್ಷ್ಯವನ್ನು ಹಾಕುವಂಥದ್ದು. ಇವತ್ತು ಈ ಸಂದರ್ಭದಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾಗಿದೆ. ನಾವು ನೋಡ್ತಾ ಇದ್ದೀವಿ, ರಂಜಾನ್ ತಿಂಗಳಲ್ಲೇ ಇವತ್ತು ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೇರಿಕಾ ಯುದ್ಧದ ದಾಳಿಯನ್ನು ಮಾಡಿದೆ. ಇವತ್ತು ಯುದ್ಧ ಯಾವುದೇ ಒಂದು ಇದಕ್ಕೆ ಪರಿಹಾರ ಅಲ್ಲ. ಹೀಗಾಗಿ ಅಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಮತ್ತು ನಾವೆಲ್ಲ ಕೂಡ ಎಲ್ಲ ರಾಷ್ಟ್ರಗಳು ಪರಸ್ಪರ ಒಂದು ಹೊಂದಾಣಿಕೆ ಮೇಲೆ, ಪರಸ್ಪರ ಒಂದು ಪ್ರೀತಿ ವಿಶ್ವಾಸದ ಮೇಲೆ ಇಡೀ ವಿಶ್ವ ಶಾಂತಿ ಕಡೆ ಸಹ ಮುನ್ನಡೆಯಬೇಕು. ಮತ್ತು ಭಾರತ ದೇಶದಲ್ಲಿ ಕೂಡ ನಾವೆಲ್ಲ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು, ಸಿಖ್ರು ಅವೆಲ್ಲರೂ ಕೂಡ ಏನು ಒಂದು ಭಾರತ ದೇಶದ ಪರಂಪರೆ, ಸಂಸ್ಕೃತಿ, ಇತಿಹಾಸ ಇದೆ, ಅವೆಲ್ಲರೂ ಕೂಡ ಒಂದು ಸಹೋದರತ್ವದಿಂದ ಮಾಡ್ತಾ ಇದ್ದೀವಿ.